ಕುಂಭರಾಶಿಯವರ ಯುಗಾದಿ ವರ್ಷ ಭವಿಷ್ಯದ ವಿಡಿಯೋಗೆ ಎಲ್ಲ ಕುಂಭರಾಶಿಯವರಿಗೆ ಆತ್ಮೀಯವಾದಂತಹ ಸ್ವಾಗತ ಹಾಗೂ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ. ವೀಕ್ಷಕರೇ, ಮೊಟ್ಟ ಮೊದಲನೇದಾಗಿ ಕುಂಭರಾಶಿಯ ಪ್ರತಿಯೊಬ್ಬರಿಗೂ ಸಹ ವೀಕ್ಷಕರಿಗೆ ಯುಗಾದಿ ಪರಾಭವ ನಾಮ ಸಂವತ್ಸರದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ಹೊಸ ವರ್ಷ ಹೊಸ ಹರ್ಷವನ್ನು ತರಲಿ. ಬೇವು ಬೆಲ್ಲದಲ್ಲಿ ಬೇವು ಕಡಿಮೆ ಆಗಲಿ, ಬೆಲ್ಲ ಜಾಸ್ತಿ ಆಗಲಿ, ಸಿಹಿ ಜಾಸ್ತಿ ಆಗಲಿ, ನಿಮಗೆ ಖಂಡಿತವಾಗಿ ನಿಮಗೆ ಒಳ್ಳೆಯದಾಗಲಿ. ಪ್ರತಿಯೊಬ್ಬ ಕುಂಭರಾಶಿಯವರಿಗೆ ಈ ವಿಡಿಯೋ ಬಹಳ ಇಂಪಾರ್ಟೆಂಟ್. ಈ ವಿಡಿಯೋದಲ್ಲಿ ಸಂಪೂರ್ಣ ವರ್ಷ ಭವಿಷ್ಯ ಆದಾಯ ವ್ಯಯ ಎಲ್ಲದನ್ನು ಸಹ ತಿಳಿಸಲಿದ್ದೇನೆ. ಸೊ ದಯವಿಟ್ಟು ಒಂದು ಸಹಾಯವನ್ನು ಮಾಡಿ. ಪ್ರತಿಯೊಂದು ಕುಂಭರಾಶಿಯವರಿಗೆ ಇದು ಸಹಾಯ ಮಾಡ್ದಂಗೆ ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಆದಷ್ಟು ಜಾಸ್ತಿ ಈ ಒಂದು ವಿಡಿಯೋನ ಶೇರ್ ಮಾಡಿಬಿಡಿ. ಪ್ರತಿಯೊಬ್ಬ ಕುಂಭರಾಶಿಯವರಿಗೆ ರೀಚ್ ಆಗಲಿ. ನೀವು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಪೇಜ್ ಫಾಲೋ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ಅದೇ ರೀತಿಯಲ್ಲಿ ನೀವು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಅಂತ ಬಿಟ್ಟಿರುತ್ತೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಪರಾಭವ ನಾಮ ಸಂವತ್ಸರ, ಅದರಲ್ಲಿ ಕುಂಭರಾಶಿಯವರಿಗೆ ಆದಾಯ 13, ವ್ಯಯ 11, ರಾಜಮರ್ಯಾದೆ 7, ಅವಮಾನ 2. ಸೊ ಅದರಿಂದ ಬಹಳ ಚೆನ್ನಾಗಿದೆ. ಆದಾಯ ಬರೀ 2 ಪಾಯಿಂಟ್ ಚೆನ್ನಾಗಿದೆ. ಬಟ್ ರಾಜಮರ್ಯಾದೆ, ಗೌರವ ಮರ್ಯಾದೆಗಳು ನಿಮಗೆ ತುಂಬ ಚೆನ್ನಾಗಿದೆ. ನಿಮಗೆ ಹೆಚ್ಚು ಕಡಿಮೆ 5 ಪಾಯಿಂಟ್ಸ್ ಜಾಸ್ತಿ ಇದೆ. ಅವಮಾನಕ್ಕಿನ್ನೂ ಒಳ್ಳೆಯದಾಗಲಿ. ಇನ್ನು ಪರಾಭವ ನಾಮ ಸಂವತ್ಸರವು ಕುಂಭರಾಶಿಯವರಿಗೆ ಪ್ರಗತಿ, ಹೊಸ ಆಲೋಚನೆಗಳು ಮತ್ತು ಸಾಧನೆಯ ವರ್ಷವಾಗಿರುತ್ತೆ ಅಂತ. ಆದಾಯದಲ್ಲಿ ಏರಿಕೆ ಕಂಡುಬರುತ್ತೆ. ಹೊಸ ವ್ಯವಹಾರ, ತಂತ್ರಜ್ಞಾನ ಅಥವಾ ಸೃಜನಾತ್ಮಕ ಕಾರ್ಯಗಳಿಂದ ಲಾಭವಾಗಿರುತ್ತೆ. ಖರ್ಚು ನಿಯಂತ್ರಣದಲ್ಲಿರುವುದರಿಂದ ಉಳಿತಾಯ ಹೆಚ್ಚಾಗುತ್ತೆ. ದೀರ್ಘಕಾಲಿಕ ಹೂಡಿಕೆಗಳು ಉತ್ತಮ ಫಲವನ್ನು ನೀಡುವಂತಹ ಸೂಚನೆಗಳಿದೆ. ಉದ್ಯೋಗ ಕ್ಷೇತ್ರದಲ್ಲಿ ಪದೋನ್ನತಿ ಅಂದರೆ ಪ್ರಮೋಷನ್ನು ಅಥವಾ ಪ್ರಮುಖ ಜವಾಬ್ದಾರಿಗಳು ಸಹ ನಿಮಗೆ ಸಿಗಬಹುದು. ನಿಮ್ಮ ಹೊಸ ಆಲೋಚನೆಗಳು ಮತ್ತು ವಿಭಿನ್ನ ದೃಷ್ಟಿಕೋನ ಮೇಲಧಿಕಾರಿಗಳ ಗಮನ ಸೆಳೆಯುವುದರಲ್ಲಂತೂ ಸಂಶಯ ಇಲ್ಲ. ವಿದೇಶ ಸಂಬಂಧಿತ ಕೆಲಸ ಕಾರ್ಯಗಳು ಅಥವಾ ಆನ್ಲೈನ್ ವ್ಯವಹಾರಗಳು ಯಶಸ್ಸು ಸಾಧ್ಯ ಇದೆ. ವ್ಯಾಪಾರಸ್ಥರಿಗೆ ವ್ಯಾಪಾರಗಳಲ್ಲಿ ಹೊಸ ಪಾಲುದಾರಿಕೆ ಮತ್ತು ವಿಸ್ತರಣೆ ಅವಕಾಶಗಳು ಅಂದರೆ ಇನ್ವೆಸ್ಟರ್ಸ್ ಬರ್ಬೋದು. ಪಾರ್ಟ್ನರ್ಶಿಪ್ನಲ್ಲಿ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೂ ತುಂಬ ಅನುಕೂಲ ಆಗುತ್ತೆ. ನಿಮ್ಮ ಬಿಸ್ನೆಸ್ನ ವಿಸ್ತಾರ ಮಾಡ್ತೀರಾ, ಇನ್ನೂ ಚೆನ್ನಾಗಿದೆ. ಕುಟುಂಬ ಜೀವನದಲ್ಲಿ ಸಂತೋಷ ಮತ್ತು ಹೊಂದಾಣಿಕೆ ಹೆಚ್ಚಾಗುತ್ತೆ. ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವ ಸಾಧ್ಯತೆ ಇದೆ. ದಾಂಪತ್ಯ ಜೀವನದಲ್ಲಿ ಪ್ರೀತಿ ಮತ್ತು ಪರಸ್ಪರ ಗೌರವ ವೃದ್ಧಿಯಾಗುತ್ತೆ. ವಿದ್ಯಾರ್ಥಿಗಳಿಗೆ ಪರೀಕ್ಷೆಗಳಲ್ಲಿ ಉತ್ತಮ ಫಲ ಹಾಗೂ ಉನ್ನತ ಶಿಕ್ಷಣ ಅವಕಾಶಗಳು ಸಿಗುತ್ತೆ. ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದರೆ ಆರೋಗ್ಯ ಸಾಮಾನ್ಯವಾಗಿ ಉತ್ತಮವಾಗಿರುತ್ತೆ. ಆದರೂ ಸಹ ನಿದ್ರಾಭಂಗ, ಸ್ವಲ್ಪ ನಿದ್ರೆ ಕಡಿಮೆ ಇರುತ್ತೆ ಈ ವರ್ಷದಲ್ಲಿ. ಮಾನಸಿಕ ಒತ್ತಡ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಅದನ್ನು ತಪ್ಪಿಸುವಂತಹ ಪ್ರಯತ್ನ ಮಾಡಬೇಕಾಗತ್ತೆ. ಪ್ರಾಣಾಯಾಮ, ಧ್ಯಾನ, ಯೋಗ ಇದೆಲ್ಲ ನಿಮಗೆ ತುಂಬ ಉಪಕಾರಿಯಾಗಿರುತ್ತೆ. ಇನ್ನು ಗುರು ಪೂಜೆ, ಗುರುವಿನ ಆರಾಧನೆ ಮಾಡ್ತಕ್ಕಂಥದ್ದು, ದಾನ ಧರ್ಮಾದಿಗಳು ಹೆಚ್ಚೆಚ್ಚು ಶುಭ ಫಲಗಳನ್ನು ನಿಮಗೆ ಕೊಡುತ್ತೆ. ಶತ್ರುಗಳ ಮೇಲೆ ಜಯ ಸಾಧಿಸಿ ನಿಮ್ಮ ಸ್ಥಾನಮಾನವನ್ನು ಮತ್ತಷ್ಟು ಬಲಪಡಿಸ್ಕೊಳ್ತೀರಾ ಅಂತ ಕಂಡು ಬರ್ತಾ ಇದ್ದೆ. ಅಂದರೆ ಅದನ್ನು ಆಗಬೇಕು ಅಂದ್ರೆ ಗುರುವಿನ ಆರಾಧನೆ. ಕುಂಭರಾಶಿಯವರು ಗುರುವಿನ ಆರಾಧನೆ ಮಾಡಿಕೊಂಡ್ರೆ ಶತ್ರುವಿನ ಮೇಲೆ ನಿಮಗೆ ಜಯ ನೀವು ಸಾಧಿಸಬಹುದಾಗುತ್ತೆ. ಹಾಗೂ ನಿಮ್ಮ ಸ್ಥಾನಮಾನಗಳನ್ನು ಬಹಳಷ್ಟು ಬಲಪಡಿಸಿಕೊಳ್ಳುವ ಸಾಧ್ಯತೆ ಇರ್ತದೆ. ಗುರುವಿನ ಆರಾಧನೆ ಮಾಡಿ ಅಂತ. ಒಟ್ಟಾರೆ ಈ ವರ್ಷ ಕುಂಭರಾಶಿಯವರಿಗೆ ಗೌರವ, ಆರ್ಥಿಕ ಬೆಳವಣಿಗೆ ಮತ್ತು ಸಮಗ್ರ ಯಶಸ್ಸು ತರುವಂತಹ ಶ್ರೇಷ್ಠವಾದಂತಹ ಸಂವತ್ಸರವಾಗಿಬಿಡುತ್ತೆ ಅಂತ. ಅಂದರೆ ನಿಮ್ಮ ಕೈನಲ್ಲೇ ಇದನ್ನು ಮಾಡ್ಕೊಳ್ತಕ್ಕಂಥದ್ದು ಪರಿಹಾರ ಆದಿಯಲ್ಲೇ. ಅಂದರೆ ನಾಳೆ ಯುಗಾದಿ ಹಬ್ಬ ಅಂದರೆ ಹಿಂದೆ ನೀವು ಇದಕ್ಕೆ ಸಿದ್ಧತೆಯಾಗಿ ಪರಿಹಾರ, ವಿಶೇಷ ದೇವತಾರಾಧನೆಗಳು ಮಾಡ್ತಕ್ಕಂಥದ್ದು ಉತ್ತಮವಲ್ವೇ? ಸೊ ಅಂತಹ ವಿಶೇಷ ಪರಿಹಾರ ನಾವು ಮಾಡ್ತಾ ಇದ್ದೇವೆ ಕುಂಭರಾಶಿಯವರಿಗೋಸ್ಕರವಾಗಿ. ವೀಕ್ಷಕರೇ, ಮಾರ್ಚ್ 19ನೇ ತಾರೀಕು ಯುಗಾದಿ ಅಮಾವಾಸ್ಯೆನೂ ಹೌದು, ಯುಗಾದಿ ಹಬ್ಬವೂ ಹೌದು. ಅಂದರೆ ಅವತ್ತು 19ನೇ ತಾರೀಕು ಬೆಳಗ್ಗೆ ಸ್ವಲ್ಪ ಹೊತ್ತು ಅಮಾವಾಸ್ಯೆ ಇದ್ದು ನಂತರ ಪರಾಭವ ನಾಮ ಸಂವತ್ಸರ, ಹೊಸ ವರ್ಷ, ಯುಗಾದಿ ಮೊದಲನೇ ಪಾಡ್ಯ ಶುರುವಾಗ್ಬಿಡುತ್ತೆ. ಆದರೆ ಮರುದಿನ ನೋಡೋಣ ಅಂತಂದ್ರೆ ಮರುದಿನ ಸೂರ್ಯೋದಯಕ್ಕೆ ಬಿದಿಗೆ ಬಂದುಬಿಟ್ಟಿದೆ. ಆದ್ದರಿಂದ 19ನೇ ತಾರೀಕೆ ಯುಗಾದಿ ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥದ್ದು. ಹಾಗಾದರೆ ಅಮಾವಾಸ್ಯೆ ಯಾವಾಗ ಇದೆ? ನಿಮಗೆ ಮಾರ್ಚ್ 18ನೇ ತಾರೀಕು ಬುಧವಾರದ ದಿವಸ ಮಧ್ಯಾಹ್ನದಿಂದ ಅಥವಾ ಬೆಳಗ್ಗೆಯಿಂದ ಮಾರ್ಚ್ 19ನೇ ತಾರೀಕು ಬೆಳಗ್ಗೆ ಒಂದು ಸಮಯ ತನಕ ನಿಮಗೆ ಅಮಾವಾಸ್ಯೆ ಇದೆ. ಸೊ ಮಾರ್ಚ್ 18ನೇ ತಾರೀಕೆ ನಿಮಗೆ ಅಮಾವಾಸ್ಯೆಯ ಇರ್ತದೆ. ಅಂದರೆ ಯುಗಾದಿ ಹಿಂದಿನ ಅಮಾವಾಸ್ಯೆ, ಸಂಪೂರ್ಣವಾದ ಪ್ಯೂರ್ ಅಮಾವಾಸ್ಯೆ ಬೇಕು ಅಂದರೆ ನಿಮಗೆ ಮಾರ್ಚ್ 18ನೇ ತಾರೀಕು ಸಾಯಂಕಾಲ ಅಥವಾ ರಾತ್ರಿ
ಪೂರ್ಣವಾಗಿರತಕ್ಕಂಥ ಯುಗಾದಿ ಅಮಾವಾಸ್ಯೆ ಅಂತ ಹೇಳ್ಬೋದು. ಯುಗಾದಿ ಹಿಂದಿನ ದಿವಸದ ಅಮಾವಾಸ್ಯೆ ಅಂತ ಹೇಳ್ಬೋದು. ಆದ್ದರಿಂದ ನಾವು ಅವತ್ತಿನ ದಿವಸ ಅಂದರೆ ಮಾರ್ಚ್ 18ನೇ ತಾರೀಕು ಬುಧವಾರ ಸಂಜೆ ಅಮಾವಾಸ್ಯೆಯ ಪೂರ್ಣ ಅಮಾವಾಸ್ಯೆಯ ಸಮಯದಲ್ಲಿಯೇ ನಿಮಗೆ ಇಡೀ ಪರಾಭವನಾಮ ಸಂವತ್ಸರದ ಎಲ್ಲ ಸಮಸ್ಯೆಗಳಿಗೆ, ಅದು ವಿಶೇಷವಾಗಿ ಈ ನೆಗೆಟಿವ್ ಎನರ್ಜಿ, ಮಾಟಮಂತ್ರ, ದೃಷ್ಟಿದೋಷ, ಶತ್ರುಬಾಧೆ, ಈ ಥರದ ಎಲ್ಲ ಸಮಸ್ಯೆಗಳು, ಕೋರ್ಟು ಕಚೇರಿ ಇತ್ಯಾದಿ ಎಲ್ಲ ಸಮಸ್ಯೆಗಳಿಗೆ ವಿಶೇಷವಾದ ಪರಿಹಾರವನ್ನು ನಾವು ಮಾಡ್ತಾ ಇದ್ದೇವೆ. ಅವತ್ತಿನ ದಿವಸವೇ ನಾವು ಶತ್ರು ನಿಗ್ರಹ ವಾರಾಹಿ ಹೋಮವನ್ನು ಮಾಡ್ತಾ ಇದ್ದೇವೆ. ನೋಡಿ, ಯುಗಾದಿ ಅಮಾವಾಸ್ಯೆ ಪರ್ವ ದಿನದಂದು, ಅದು ಅಮಾವಾಸ್ಯೆ ಪರ್ವ ದಿನದಂದು ಶತ್ರು ನಿಗ್ರಹ ವಾರಾಹಿ ಅಮ್ಮನವರ ಆರಾಧನೆ ಇದೆಯಲ್ಲ, ನಿಮ್ಮ ಎಲ್ಲ ಶತ್ರುಗಳನ್ನು ನಿಗ್ರಹಿಸುವಂತಹ, ಅವರನ್ನ ಕಂಟ್ರೋಲ್ ಮಾಡ್ತಕ್ಕಂಥ ಒಂದು ಶಕ್ತಿ ನಿಮಗೆ ಕೊಡಲಿದೆ ಅಂತ. ಯಾಕೆಂದ್ರೆ ನಾವು ಮನುಷ್ಯನನ್ನು ಹಿಡ್ಕೋಬಹುದು, ಮನುಷ್ಯನ ಮನಸ್ಸನ್ನು ಹಿಡ್ಕೊಳ್ಳೋಕ್ಕಾಗಲ್ಲ. ಅವನ ಮನಸ್ಸಲ್ಲಿ, ನಿಮ್ಮ ಶತ್ರುಗಳ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಏನು ನಡೀತಾ ಇದೆ, ನಿಮಗೆ ಬೆನ್ನಿಗೆ ಚೂರಿ ಹಾಕುವ ವ್ಯವಸ್ಥೆ ಏನೋ ಎಲ್ಲ ವ್ಯವಸ್ಥೆ ಮಾಡ್ಕೊಳ್ತಾ ಇದ್ದಾರಾ, ನಿಮಗೆ ಮೋಸ ಮಾಡುವ ವ್ಯವಸ್ಥೆಯನ್ನು ಮಾಡ್ಕೊಳ್ತಾ ಇದ್ದಾರಾ, ಅಥವಾ ಎದುರಿ ಬಂದು ನಿಮ್ಮನ್ನ ಎದುರಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರಾ ಗೊತ್ತಿಲ್ಲ. ಸೊ ಆದ್ರಿಂದ ಈ ವಿಚಾರವಾಗಿ ಶತ್ರು ನಿಗ್ರಹ ವಾರಾಹಿ ಹೋಮವನ್ನು ಮಾಡಿದರೆ, ಅದು ಯುಗಾದಿ ಅಮಾವಾಸ್ಯೆ ಪರ್ವದಿನದಂದೇ ಮಾಡ್ಕೊಬಿಟ್ರೆ ನಿಮಗೆ ಈ ಒಂದು ಯೋಚನೆ ಇರೋದಿಲ್ಲ, ಸಮಸ್ಯೆನೇ ಇರೋದಿಲ್ಲ, ಚಿಂತೆನೇ ಇರೋದಿಲ್ಲ. ಆದ್ರಿಂದ ಶತ್ರು ನಿಗ್ರಹ ವಾರಾಹಿ ಹೋಮವನ್ನು ಮಾಡ್ತಾ ಇದ್ದೇವೆ ನಿಮಗೋಸ್ಕರ. ಅಷ್ಟೇ ಅಲ್ಲ, ಅಷ್ಟ ದಿಗ್ಬಂಧನ ಮಹಾ ಸುದರ್ಶನ ಹೋಮವನ್ನು ಮಾಡ್ತಾ ಇದ್ದೇವೆ. 8 ದಿಕ್ಕುಗಳಿಂದಲೂ ನಿಮಗೆ ಯಾರು ಯಾವುದೇ ರೀತಿಯಲ್ಲಿ ಸಮಸ್ಯೆಗಳನ್ನು ಉಂಟು ಮಾಡಬಾರದು ಅನ್ನುವ ಕಾರಣಕ್ಕೆ ಅಷ್ಟ ದಿಗ್ಬಂಧನ ಮಹಾ ಸುದರ್ಶನ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಅಘೋರಾಸ್ತ್ರ ಹೋಮವನ್ನು ಮಾಡ್ತಾ ಇದ್ದೇವೆ. ಅಘೋರಾಯ ನಮಸ್ತುಭ್ಯಂ ಘೋರಾಘೋರಧರಾಯ ಚ ಘೋರ ಮೃತ್ಯು ವಿನಾಶಾಯ ಅಘೋರಾಯ ನಮೋ ನಮಃ. ಅಂತಹ ಒಂದು ಮಾಟಮಂತ್ರದಿಂದಾಗಲಿ, ಯಾವುದೇ ಕಾರಣದಿಂದಾಗಲಿ, ಆರೋಗ್ಯ ಬಾಧೆ ಉಂಟಾಗಲಿ, ಯಾವುದೇ ಅಪಮೃತ್ಯು ಪೀಡೆ ಇರಲಿ, ಅದು ಪರಿಹಾರವಾಗಬೇಕು. ಆದ ಕಾರಣ ಅಘೋರಾಸ್ತ್ರ ಹೋಮವನ್ನು ಮಾಡ್ತಾ ಇದ್ದೀವಿ. ಅಸ್ತ್ರ ಮಂತ್ರ ಅಂತ ಹೇಳ್ತಾರೆ ಇದನ್ನ. ಆಯ್ತಲ್ಲ, ನೀವೆಲ್ಲ ದೇವಾನು ದೇವತೆಗಳ ಕೈಯಲ್ಲಿ, ಈಗ ಆಂಜನೇಯನ ಕೈಯಲ್ಲಿ ಗದೆಯನ್ನು ನೋಡಿರ್ತೀರಾ, ವಿಷ್ಣು ಕೈಯಲ್ಲಿ ಸುದರ್ಶನ ಚಕ್ರವನ್ನು ನೋಡಿರ್ತೀರಾ, ಈಶ್ವರನ ಕೈಯಲ್ಲಿ, ಅಮ್ಮನವ್ರ ಕೈಯಲ್ಲಿ ತ್ರಿಶೂಲವನ್ನ, ಗದೆಗನ್ನ ನೋಡಿರ್ತೀರಾ. ಈ ಎಲ್ಲ ಆಯುಧಗಳು ಮಂತ್ರ ಸ್ವರೂಪದಲ್ಲಿ ನಮಗೆ ಕೊಟ್ಬಿಟ್ಟಿದ್ದಾನೆ ಭಗವಂತ. ಅದನ್ನೇ ಅಸ್ತ್ರ ಮಂತ್ರ ಅಂತ ಕರೀತಾರೆ. ಇದು ಅಘೋರಾಸ್ತ್ರ ಮಂತ್ರ. ಈ ಅಘೋರಾಸ್ತ್ರ ಮಂತ್ರದಿಂದ ನಾವು ಅಮಾವಾಸ್ಯೆಯ ಆ ಒಂದು ನಿಷೀಧ ಕಾಲದಲ್ಲಿ ನಾವು ಹೋಮವನ್ನು ಮಾಡಿದಾಗ ಎಲ್ಲ ಕೆಟ್ಟ ಶಕ್ತಿಗಳು ದೂರವಾಗುವ ಅದ್ಭುತವಾದಂತಹ ಪರಿಹಾರ. ನೋಡಿ, ಇಂಥ ಒಂದು ಅದ್ಭುತವಾದಂತಹ ಪರಿಹಾರವನ್ನು ಮಾಡಿ ಈ ಒಂದು ಅಷ್ಟದಿಗ್ಬಂಧನ ಮಹಾರಕ್ಷಾ ಉಂಗುರವನ್ನು ಕೊಡ್ತಾ ಇದ್ದೇವೆ ನಾವು. ಈ ಉಂಗುರದಲ್ಲಿ ನಿಮಗೆ 8 ತ್ರಿಶೂಲಗಳನ್ನು ಕಾಣಬಹುದು ನೀವು. ಈ 8 ತ್ರಿಶೂಲಗಳನ್ನೊಳಗೊಂಡಂತಹ ಅಷ್ಟದಿಗ್ಬಂಧನ ರಕ್ಷಾ ಉಂಗುರವನ್ನ ಶತ್ರು ನಿಗ್ರಹ ವಾರಾಹಿ ಹೋಮ, ಅದೇ ರೀತಿಯಲ್ಲಿ ಅಷ್ಟದಿಗ್ಬಂಧನ ಮಹಾ ಸುದರ್ಶನ ಹೋಮ, ಅಘೋರಾಸ್ತ್ರ ಹೋಮ, ಆಮೇಲೆ ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗಬೇಕು ಅಂತ ಸ್ವಯಂವರ ಪಾರ್ವತಿ ಹೋಮ, ಗುರುದೋಷ ಪರಿಹಾರವಾಗಿ ಗುರುಬಲ ಪ್ರಾಪ್ತಿ ಆಗಬೇಕು ಅಂತ ಗುರುಶಾಂತಿ ಹೋಮ, ಆಮೇಲೆ ಅಷ್ಟಮ ಶನಿ, ಪಂಚಮ ಶನಿ, ಅರ್ಧಾಷ್ಟಮ ಶನಿ, ಸಾಡೆ ಸಾತಿ ಇತ್ಯಾದಿ ಶನಿಪೀಡೆಗಳ ಪರಿಹಾರ ಆಗಬೇಕು ಅಂತ ಶನಿ ಶಾಂತಿ ಹೋಮ, ಯಾವುದೇ ಗ್ರಹಗಳ ಸಮಸ್ಯೆ ಇದ್ರೂ ಪರಿಹಾರವಾಗಬೇಕು ಅಂತ ನವಗ್ರಹ ಶಾಂತಿ ಹೋಮಗಳಲ್ಲೂ ಈ ವಿಶೇಷವಾಗಿರತಕ್ಕಂಥ ಈ ಒಂದು ಅಷ್ಟದಿಗ್ಬಂಧನ ಹೋಮ ಉಂಗುರವನ್ನ ನಿಮಗೆ ನಾವು ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ. ಈ ಒಂದು ಅದ್ಭುತವಾದಂತಹ ಉಂಗುರವನ್ನ ಪ್ರತಿಯೊಬ್ಬರೂ ಸಹ ಧಾರಣೆ ಮಾಡಿಕೊಳ್ಳಬಹುದು. ಈ ದೃಷ್ಟಿದೋಷ, ಮಾಟಮಂತ್ರ, ಶತ್ರುಬಾಧೆ, ಚಿಂತೆ, ಈ ನೆಗೆಟಿವ್ ಎನರ್ಜೀಸು, ನೋಡಿ ಯುಗಾದಿ ಅಮಾವಾಸ್ಯೆ ಪರ್ವದಿನದಂತೆ ಇದನ್ನು ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ ಅಂತಂದರೆ ನಿಮಗೆ ಎಂಥ ಅದ್ಭುತವಾದ ಅವಕಾಶ, ಎಷ್ಟು ಪವರ್ಫುಲ್ ಒಂದು ಯಂತ್ರ ಉಂಗುರ ಆಗಿರಬಹುದು ಇದನ್ನು ಅಂತ ನೀವು ಯೋಚನೆ ಮಾಡ್ಕೊಳ್ಳಿ. ನಿಮ್ಮ ಬಲಗೈಯಲ್ಲಿ ಉಂಗುರದ ಬೆರಳು ಅಥವಾ ಮಧ್ಯದ ಬೆರಳು ಯಾವ ಬೆರಳಲ್ಲಿ ಹಾಕೊಂಡ್ರು ಕೂಡ ನಿಮಗೆ ಅನುಕೂಲವಾಗಿರ್ತದೆ ಎಲ್ಲ ಹೋಮ. ಯಾಕೆಂದರೆ ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಡಬೇಕು. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ. ಅವತ್ತಿನ ದಿವಸ ಮಾರ್ಚ್ 18ನೇ ತಾರೀಕು ಬುಧವಾರ ಯುಗಾದಿ ಅಮಾವಾಸ್ಯೆಯ ಪರ್ವ ದಿನದಂದು ಅಮಾವಾಸ್ಯೆ ನಿಶೀಥ ಸಂಧ್ಯಾಕಾಲ, ಸಾಯಂಕಾಲ, ರಾತ್ರಿಯ ಆ ಒಂದು ಸಂದರ್ಭದಲ್ಲಿಯೇ ವಿಶೇಷವಾಗಿ ಶತ್ರು ನಿಗ್ರಹ ವಾರಾಹಿ ಹೋಮ, ಅಷ್ಟದಿಗ್ಬಂಧನ ಮಹಾ ಸುದರ್ಶನ ಹೋಮ, ಅಘೋರಾಸ್ತ್ರ ಮಂತ್ರ ಹವನ, ಸ್ವಯಂವರ ಪಾರ್ವತಿ ಹೋಮ, ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತೇವೆ. ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ನಿಮ್ಮ ಹೆಸರು ಸಂಕಲ್ಪ ಆಗೋದು, ಲೈವ್ ಅಲ್ಲಿ ಸಂಕಲ್ಪ ಆಗೋದು ನೀವು ನೋಡಬಹುದಾಗಿರ್ತದೆ. ಎಲ್ಲಾ ಹೋಮಗಳನ್ನು ಲೈವ್ ಅಲ್ಲಿ ನೋಡ್ತೀರಾ. ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಸಹಿತ ಈ ವಿಶೇಷವಾಗಿರತಕ್ಕಂತಹ ಈ ಅಷ್ಟ ದಿಗ್ಬಂಧನ ರಕ್ಷಾ ಕವಚ ಉಂಗುರ ಏನಿದೆಯಲ್ಲ, ಈ ರಕ್ಷಾ ಉಂಗುರವನ್ನು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಶುಕ್ರವಾರ ದಿವಸ, ಯಾಕೆಂದ್ರೆ 18 ಬುಧವಾರ ಆಗಿರ್ತದೆ, 19 ಗುರುವಾರ ಅವತ್ತಿನ ದಿವಸನೇ ನಾವು, ಯಾಕೆಂದ್ರೆ ರಾತ್ರಿ ನಮಗೆ ಭಸ್ಮ ತೆಗಿಲಿಕ್ಕಾಗಲ್ಲ, ಗುರುವಾರ ಯುಗಾದಿ ಹಬ್ಬದ ರಜೆ ಇರ್ತದೆ. ಸೊ ಶುಕ್ರವಾರ ಅಥವಾ ಶನಿವಾರದ ದಿವಸ ನಾವು ಇಲ್ಲಿಂದ ಸ್ಪೀಡ್ ಪೋಸ್ಟ್ನಲ್ಲಿ ಈ ಎಲ್ಲ ಉಂಗುರಗಳನ್ನು ಕಳಿಸ್ಕೊಡ್ತಕ್ಕಂಥ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಜೋಗಿತ ಈ ವಿಶೇಷವಾದ ಉಂಗುರವನ್ನು ನಾವು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು
ನಾವು ಕಳಿಸಿಕೊಡಲಿದ್ದೇವೆ. ಸೊ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಬೇಗ ಇವರುಗಳನ್ನು ವಾಟ್ಸಪ್ ಮಾಡಿಕೊಂಡು ಸಂಕಲ್ಪ ಸೇವೆಯಲ್ಲಿ ನೀವು ರಿಜಿಸ್ಟರ್ ಆಗ್ಬೋದು. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟದ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಆಗಬೇಕು. ಸೊ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಫಾಲೋ ಮಾಡ್ಕೊಂಡಿಲ್ವಾ, ಪೇಜನ್ನು ಫಾಲೋ ಮಾಡೋಕ್ಕೆ ಮರಿಬೇಡಿ. ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಎಲ್ಲ ಆಲ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಪುನಃ ಎಲ್ಲರಿಗೂ ಸಹ ಪರಾಭವನಾಮ ಸಂವತ್ಸರ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ನಿಮ್ಮನ್ನು ಮೀಟ್ ಮಾಡ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.